ಮೊನ್ನೆ ಯುಗಾದಿ ದಿನ ಹೆಚ್ಚು ಕಡಿಮೆ ಒಂದು 800 ಒಳಗೆ ಹೋಗಿದೆ. 800 ಒಳಗೆ ಒಂದೇ ದಿನ ನಮಗ್ ಮಾಡೋದಕ್ಕಾಗದೆ 200 ಒಳಗೆ ಆರ್ಡರ್ ಕ್ಯಾನ್ಸಲ್ ಮಾಡಿದೀವಿ. ಆ ಹೋಳಿಗೆ ತಿಂದು ಮತ್ತೆ 100 ಒಳಗೆ ಆರ್ಡರ್ ಕೊಟ್ರು ಅವರು ರಂಜಾನ್ಗೆ. ಸರ್ ನಾನ್ ಬಾಣ ಅಂತ ಮುಗಿಸ್ಕೊಂಡು ನಾನ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದೀನಿ ಇವತ್ತು ಹೋಳಿಗೆ ಶಿಕರ್ನಿ ತಿನ್ನಕ್ಕೆ. ಕಂಟ್ರೀಸ್ ಯಾರೋ ಜರ್ಮನಿಯಿಂದ ಎಲ್ಲ ಬಂದಿದ್ರು, ಜರ್ಮನಿ ಜಪಾನ್ ಇಂದ ಎಲ್ಲ. ಸೊ ಅವ್ರಿಗೆ ಗೊತ್ತಾಗ್ಲಿ ಅಂತ ನಾವ್ ಇದನ್ನ ಪಲ್ಪಿ ಮ್ಯಾಂಗೋ ಜ್ಯೂಸ್ ತರ ಅಂತಾನು ಕೊಡ್ತೀವಿ, ಘಮ ಮತ್ತೆ ಸ್ವಲ್ಪ ಫ್ಲೇವರ್ಗೆ. ಕಾಮ್ಡೌನ್ ಕೆಫೆ ಶಿಕರ್ನಿ ಒಂದು ರೆಡಿ ಆಯ್ತು ಈಗ ಫಸ್ಟ್. ಸರ್ ಇದು ನಮ್ ಕದ್ರ ಮಂಡ್ಲಿಗೆ ಮಾಡೋ ಹೋಳಿಗೆ ನಮ್ ಮನೆ ಸ್ಪೆಷಲ್, ಕೈಗೆ ಅಂಟಲ್ಲ, ಹಿಂಗ ಬೇಯಿಸ್ಕೋಬೇಕು. ಓಕೆ ಓಕೆ ರೈಟ್. ಸೂಪರ್ ಹೋಳಿಗೆ ರೆಡಿ ಆಯ್ತು. ಪ್ರತಿದಿನ ಹಬ್ಬ ಇಲ್ಲಿ ಪಂಗಡ ಜಾತಿ ಜನಾಂಗ ಧರ್ಮ ಅದೆಲ್ಲ ಮೀರಿ ನಿಂತಿದೆ ನಮ್ಮ ಹೋಳಿಗೆ. ವೀಕ್ಷಕರೇ, ಕಾಮ್ ಡೌನ್ ಕೆಫೆ ಮೇಡಮ್ ನೋಡಿ, ಸುಷ್ಮಾ ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ದೊಡ್ಡ ಬ್ರೇಕ್, ಅಂತಿಂತ ಬ್ರೇಕ್ ಅಲ್ಲ. ಹೇಗಿದೆ ಮಗು? ಹೊಸ ಇದು ಎಂಟ್ರಿ ಮನೆಯಲ್ಲಿ ಮತ್ತೆ? ಮಗು ಆರಾಮಿದ್ದಾನೆ ಸರ್. ಐ ಆಮ್ ಎಕ್ಸೈಟೆಡ್ ಟು ಬಿ ಬ್ಯಾಕ್. ಯಾವಾಗ ಬರ್ತೀನಿ ಅನ್ನೋ ತರ ಇತ್ತು ನನಗೆ. ಸೊ ಹಂಗಾಗಿ ಏನ್ ಮಾಡ್ತಾ ಇದೀನಿ ಇವಾಗ ಸದ್ಯ ಕೇಟರಿಂಗ್ ಆರ್ಡರ್ಸ್ ನಾನ್ ನೋಡ್ಕೊತಾ ಇದೀನಿ. ಕೇಟರಿಂಗ್ ಆರ್ಡರ್ ಡಿಪಾರ್ಟ್ಮೆಂಟ್ ನಂದು, ಕೆಫೆ ಅಮ್ಮ ಮತ್ತೆ ಪ್ರಭುದು. ಎಷ್ಟು ಬೇಗ ಕೆಲಸಕ್ಕೆ ಹಾಜರಾಗ್ಬಿಟ್ರು ಮತ್ತೆ. ಅದ್ರೊಟ್ಟಿಗೆ ಕಾಮ್ ಡೌನ್ ಕೆಫೆಲಿ ನೀವು ರೊಟ್ಟಿ ಊಟ, ಆಮೇಲೆ ಇದು ರೀ ಚಿತ್ರಾನ್ನ, ಒಳ್ಕಲ್ ಚಿತ್ರಾನ್ನ ಇಷ್ಟು ಅದ್ಭುತ, ಜನಗಳು ಇಷ್ಟಪಟ್ಟಿದ್ದಾರೆ ತುಂಬಾ ಸರ್. ಇವಾಗ ಮತ್ತೆ ಈಗ ಸಮ್ಮರ್ ಬಂತು, ಮಾವಿನ ಹಣ್ಣಿನ ಸೀಸನ್. ಇದು ನೋಡಿ ನಾವು ಪುಳಕಿತ ಆಗ್ಬಿಟ್ಟಿವಿ, ಹೋಳಿಗೆ ಶಿಕರ್ನಿ ಅಂತ. ಸರ್ ನಾನ್ ಬಾಣ ಅಂತ ಮುಗಿಸ್ಕೊಂಡು ನಾನ್ ಎಕ್ಸೈಟ್ಮೆಂಟ್ ಅಲ್ಲಿ ಬಂದಿದ್ದೀನಿ ಇವತ್ತು ಹೋಳಿಗೆ ಶಿಕರ್ನಿ ತಿನ್ನಕ್ಕೆ. ಹೋಳಿಗೆ ಶಿಕರ್ನಿ ಮತ್ತೆ ಸಿಗುತ್ತಿಲ್ಲಿ, ಶುರುವಾಗಿದೆ. ಇವತ್ತು ಅದ್ರದ್ದು ಯಾವ ತರ ಮಾಡ್ತೀರಿ ಎಲ್ಲ ನೋಡೋಣ, ವೀಕ್ಷಕರಿಗೆ ತೋರ್ಸೋಣ. ಬನ್ನಿ ವೀಕ್ಷಕರು. ಮೊದಲನೇದಾಗ ಏನ್ ತೋರಿಸ್ತಿದ್ದೀರಿ ಸರ್? ಶಿಕರ್ಣೆ ತೋರಿಸ್ಬಿಡ್ತೀನಿ. ಶಿಕರ್ಣಿ ಫಸ್ಟ್ ತೋರಿಸ್ಬಿಡೋಣ. ಶಿಕರ್ಣೆ ತೋರಿಸ್. 2 ಬಾದಾಮ್ ಮಾವಿನ ಹಣ್ಣು ತಗೊಂಡಿದ್ದೀನಿ. ಬಾದಾಮ್ ಇವತ್ತು 2 ಇಟ್ಕೊಂಡಿದ್ದೀರಾ ಸರ್? ನಾವು ಹೋಟೆಲ್ ಕ್ವಾಂಟಿಟಿಗೆ ಒಂದು ದಿನದಲ್ಲಿ 5 to 7 ಕಿಲೋಸ್ ಮಾಡಿ ಇಟ್ಕೊಂಡ್ಬಿಡ್ತೀವಿ ಶಿಕರ್ಣೆ. ಬಟ್ ಇದು ಮನೆ ಅಳತೆ ಏನ್ ಮಾಡ್ಕೋಬಹುದು ಅಂತ ಒಂದ್ 2 ಮಾವಿನ ಹಣ್ಣು ಇಟ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಬಾದಾಮಿ ತಗೊಂಡಿದ್ದೀನಿ. ಇದು ಆಲ್ಫೋನ್ಸೋಲು ಚೆನ್ನಾಗತ್ತೆ. ಸಿಂಧೂರ ಅಂತಾರೆ, ಸೇಂದೂರ ಅಂತಾರೆ, ಅದು ಚೆನ್ನಾಗತ್ತೆ. ಏನಂದ್ರೆ ಅದ್ರಲ್ಲಿ ಪಲ್ಪ್ ಕಡಿಮೆ. ಸೊ ಶಿಕರ್ಣಿ ಕೈಯಲ್ಲಿ ಇದ್ ಮಾಡೋದ್ರಿಂದ ಪಲ್ಪ್ ಸ್ವಲ್ಪ ಜಾಸ್ತಿ ಇರೋ ಯಾವ್ದಾರ ಹಣ್ಣು ಸ್ವೀಟ್ ಇರೋದು ತಗೊಂಡ್ರೆ ಆಯ್ತು. ಲೆಡ್ ಕಂಟೆಂಟ್ ಜಾಸ್ತಿ ಇದೆ ಅಂತ ಹೇಳ್ತಾ ಇದಾರೆ. ಸೊ ನಾವು ಉಪ್ಪಲ್ಲಿ ಹಾಕಿ ಸೋಡಾಲ್ ಹಾಕಿ ತೊಳೆದ್ ಬಿಡ್ತೀವಿ. ಸೊ ತೊಳೆದು ಇಟ್ಕೊಂಡಿದೀನಿ ಆಗ್ಲೇ ನಾನು ಈಗ ಏನ್ ಮಾಡ್ತಾ ಇದೀನಿ, ಒಂದ್ ಸ್ವಲ್ಪ ಮೆತ್ತಗ್ ಮಾಡ್ಕೊಂಡ್ ಬಿಡ್ತೀನಿ. ಇದು ತುಂಬಾ ಹಣ್ಣಾಗಿರೋದಿದ್ರೆ ಇನ್ನ ಚೆನ್ನಾಗ್ ಬರುತ್ತೆ. ಬಟ್ ಮಾರ್ಕೆಟ್ ಅಲ್ಲಿ ಅವೈಲಬಿಲಿಟಿನೇ ಹೀಗಿರೋದು. ಸೊ ಈಗ ಯಾವ್ದು ಅವೈಲಬಿಲಿಟಿ ಮಾಡ್ಕೊಬೋದು, ಬಟ್ ಸ್ವೀಟ್ ಇದೆ ಹಣ್ಣು. ಆಮೇಲೆ ಶಿಕರ್ಣಿ ಅಂದ್ರೆ ಪಲ್ಪ್ ಬರ್ಬೇಕಲ್ಲ ಸರ್. ನಮ್ಮ ಕೆಫೆಗೆ ಬೇರೆ ಬೇರೆ ಸ್ಟೇಟ್ ಅವರೆಲ್ಲ ಬರ್ತಾರೆ. ಇನ್ಫ್ಯಾಕ್ಟ್ ಬೇರೆ ಕಂಟ್ರೀಸ್ ಯಾರೋ ಜರ್ಮನಿಯಿಂದ ಎಲ್ಲ ಬಂದಿದ್ರು, ಜರ್ಮನಿ ಜಪಾನ್ ಇಂದ ಎಲ್ಲ. ಸೊ ಅವ್ರಿಗೆ ಗೊತ್ತಾಗ್ಲಿ ಅಂತ ನಾವ್ ಇದನ್ನ ಪಲ್ಪಿ ಮ್ಯಾಂಗೋ ಜ್ಯೂಸ್ ತರ ಅಂತಾನು ಕೊಡ್ತೀವಿ. ಶಿಕರ್ಣಿ ಸ್ವಲ್ಪ ಪಲ್ಪಿನೇ ಇರ್ಬೇಕಲ್ಲ. ಓಕೆ, 2 ಮಾವಿನ ಹಣ್ಣುಗಳನ್ನ ಕಿವಿಸ್ಕೊಂಡು ತೆಗೆದಿದ್ದಾಯ್ತು. ಈಗ ಪಲ್ಪ್ನ ಇದು ಕಾಮ್ ಡೌನ್ ಕೆಫೆ ಹೋಳಿಗೆ ಶಿಕರ್ಣಿಗೋಸ್ಕರ ಶಿಕರ್ಣಿ. ಸರ್ ಇವಾಗ ಇದೇನು ತಿರುಳು ತೆಗೆದ್ಬಿಟ್ಟು ಇದೇನು ಉಳಿದಿದೆ ಅಲ್ಲ, ಇದ್ರಲ್ಲೂ ಇರತ್ತೆ. ಸೊ ಒಂದ್ ಸ್ವಲ್ಪ ನೀರ್ ಹಾಕೊಂಡ್ಬಿಟ್ಟು ಇದನ್ನ ಹಂಗೆ ಸ್ಕ್ವೀಸ್ ಮಾಡ್ಕೊಂಡ್ರೆ ಇದರಿಂದ ಸ್ವಲ್ಪ ರಸ ಸಿಗುತ್ತೆ. ಸುಮ್ನೆ ನೀರ್ ಆಡ್ ಮಾಡ್ಕೊಳ್ಳೋ ಬದಲು ಇದ್ ಹಿಂಗ್ ಮಾಡ್ಕೊಂಡು ಇದ್ರ ನೀರ್ ಆಡ್ ಮಾಡ್ಕೊಳ್ಳೋದು ಬೆಟರ್. ಸರ್ ಇದಕ್ಕೆ ಇವಾಗ ಟೇಸ್ಟ್ ನೋಡ್ಕೊಂಡು ಬೆಲ್ಲ ಸೇರಿಸ್ಕೋಬೇಕಾಗತ್ತೆ. ಹಣ್ಣು ತುಂಬಾ ಸಿಹಿ ಇತ್ತು, ಸ್ವಲ್ಪ ಬೆಲ್ಲ ಹಾಕೊಂಡ್ರೆ ಬ್ಯಾಲೆನ್ಸ್ ಆಗ್ಬಿಡತ್ತೆ. ಇವಾಗ ನಾವ್ ಇದನ್ನ ಪುಡಿ ಮಾಡ್ಕೊಂಡು ಸದ್ಯ ಇಷ್ಟ ಹಾಕೊಂಡು ಟೇಸ್ಟ್ ನೋಡಿ ಆಮೇಲೆ ಆಡ್ ಮಾಡ್ಕೊತೀನಿ ಸರ್. ಆಲ್ಮೋಸ್ಟ್ 1 ಸ್ಪೂನ್ ಅಷ್ಟಿದೆ. ಇವಾಗ ನಮಗೆ ಯಾವ್ದಾದ್ರು ತುಂಬಾ ಸಿಹಿ ಆದ್ರೆ ಒಂದ್ ಸ್ವಲ್ಪ ಬ್ಯಾಲೆನ್ಸ್ ಬೇಕಲ್ಲ, ಆ ಬ್ಯಾಲೆನ್ಸ್ಗೋಸ್ಕರ ಅಂತ 1 ಚಿಟಿಕೆ ಉಪ್ಪು ಹಾಕೋತೀನಿ. ಇದು ಉಪ್ಪಾಗೋದ್ರಿಂದ ಜಾಸ್ತಿ ಉಪ್ಪು ಇಲ್ಲ, ಬಟ್ ಸಟಲ್ ಸಾಲ್ಟಿನೆಸ್ ಏನಿರತ್ತೆ ಅಲ್ಲ, ಅದರಿಂದ ಫ್ಲೇವರ್ ಚೆನ್ನಾಗಿ ಬರುತ್ತೆ.
ಏಲಕ್ಕಿ ಪೌಡರ್. ಅದು ಒಂದ್ ಚಿಟ್ಕೆ ನಾವು ಏನ್ ಮಾಡ್ತೀವಿ, ಎಲ್ಲ ಹೇಗ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ, ನಾವು ಸಿಪ್ಪೆ ಸಮೇತನೇ ಹಾಕೋತೀವಿ ಘಮ ಮತ್ತೆ ಸ್ವಲ್ಪ ಫ್ಲೇವರ್ಗೆ. ಎಷ್ಟು ಹಾಕಿದ್ವಿ ಏಲಕ್ಕಿ? ಒಂದ್ ಚಿಟ್ಕೆ ಅಷ್ಟು ಹಾಕೊಂಡಿದೀನಿ ಸರ್. ಇವಾಗ ನಾನು 2 ಮ್ಯಾಂಗೋಸ್ ಮಾಡಿದೀನಲ್ಲ ಸರ್, 1 3 to 4 ಈ ಕಪ್ ಸರ್ವಿಂಗ್ಸ್ ಅಲ್ಲಿ ಕರೆಕ್ಟ್ ಆಗುತ್ತೆ ಸರ್. ಇವಾಗ ಸಿಕರ್ಣಿ ರೆಡಿ ಆಗಿದೆ. ಬಿಸಿ ಬಿಸಿ ಹೋಳಿಗೆ ಮಾಡಿ ಒಟ್ಟಿಗೆ ಸರ್ವ್ ಮಾಡಿ, ಒಟ್ಟಿಗೆ ಟೇಸ್ಟ್ ಮಾಡ್ಬಿಡೋಣ. ಎಸ್. ಅಬ್ಬಾ, ಕಾಮ್ ಡೌನ್ ಕೆಫೆ ಸಿಕಂಡಿ ಒಂದು ರೆಡಿ ಆಯ್ತು ಈಗ. ಫಸ್ಟ್ ಸರ್ ಇದು ನಮ್ ಕದ್ರ ಮಂಡ್ಲಿಗೆ ಮಾಡೋ ಹೋಳಿಗೆ ನಮ್ ಮನೆ ಸ್ಪೆಷಲ್. ಆಮೇಲೆ ನಮ್ಮ ಹೋಳಿಗೆ ಹೇಗ್ ಸ್ಟ್ಯಾಂಡ್ ಔಟ್ ಆಗುತ್ತಂದ್ರೆ, ನಾವು ಹೂರಣನ ತುಂಬಿಸಿ ಹಾಕೊಡ್ತೀವಿ. ಹೂರ್ಣ ಜಾಸ್ತಿ ಇರುತ್ತೆ. ಜಾಸ್ತಿ ಹಿಡಿತೀವಿ ನಾವು ಸರ್. ನಾವು ಕಡಲೆಬೇಳೆ ಹೂರ್ಣ ಮಾಡೋದ್ರಿಂದ ಕಡಲೆಬೇಳೆ ನಾನಿಲ್ಲಿ 100 grams ಅಷ್ಟು ತಗೊಂಡಿದ್ದೀನಿ. ಅದಕ್ಕೆ ಯೂಶಲಿ ಬೆಲ್ಲ ಎಷ್ಟು ಸ್ವೀಟ್ ಇದೆ ಅನ್ನೋದ್ರಲ್ಲಿ 70 grams ಬೆಲ್ಲ, 70 to 80 grams ಬೆಲ್ಲ. ಸೊ ನಾವು ಕೆಫೆ ಲೆಕ್ಕಕ್ಕೆ ಏನ್ ಮಾಡ್ತೀವಿ ಅಂದ್ರೆ, ಒಂದ್ ದಿನಕ್ಕೆ 3 kg ಹೂರಣ ಮಾಡ್ಕೊಂಡ್ರೆ ಅದಕ್ಕೆ ನಾವು ಒಂದು 2 kg 2.5 kg ಅಷ್ಟು ಬೆಲ್ಲ ಹಾಕೋತೀವಿ. ಆಮೇಲೆ ಇವಾಗ ಸದ್ಯ ನಾನು 1 ಚಿಟಿಕೆ ಅಷ್ಟು ಏಲಕ್ಕಿ ಪುಡಿ ತಗೊಳ್ತಾ ಇದ್ದೀನಿ. ಆಮೇಲೆ ಅದಕ್ಕೆ ಒಂದು 30 grams 20 to 30 grams ಒಂದ್ ದಿನದ ಹೂರ್ಣ ಲೆಕ್ಕಕ್ಕೆ ಹಾಕೋತೀವಿ. ಆಮೇಲೆ ನಮ್ದು ಇನ್ನೊಂದು ಸ್ಪೆಷಾಲಿಟಿ ಏನಂದ್ರೆ, ಸ್ವಲ್ಪ ಫ್ಲೇವರ್ಗೆ ಜಾಕಾಯಿ ಪುಡಿ ಹಾಕೋತೀವಿ. ಚೆನ್ನಾಗಿ ತೊಳ್ಕೊಂಡು ಬೇಯೋದಕ್ಕೆ ಇಟ್ಬಿಡ್ಬೇಕು. ನಾವು ಕುಕ್ಕರಲ್ಲಿ ಬೇಯಿಸ್ಕೋತೀವಿ. ನಾವು ಕುಕ್ಕರ್ ಅದಕ್ಕೆ ಹೆಂಗ್ ಬೇಯಿಸ್ಕೋತೀವಿ ಅಂದ್ರೆ, 2 ವಿಸಲ್ ಆದ ತಕ್ಷಣ ತೆಗೆದು ಬಿಡ್ತೀವಿ. ಸೊ ಹೂರ್ಣ ಹೆಂಗಿರ್ಬೇಕಂದ್ರೆ, ಹೂರ್ಣಕ್ಕೆ ಬೇಳೆ ಹೆಂಗ್ ಬೆಂದಿರ್ಬೇಕಂದ್ರೆ, ಕಾಳು ಸ್ವಲ್ಪ ಮೆತ್ತವಾಗಿರ್ಬೇಕು, ಸ್ವಲ್ಪ ಬೇಳೆನೂ ಅನ್ಸ್ಬೇಕು ನಮ್ಗೆ ಆ ಹದಕ್ಕೆ. ಓಕೆ, ಇವಾಗ ಇದನ್ನ ನೀವು ಬೇಯಿಸ್ಕೊಂಡು ಆಮೇಲೆ ಇದು ಹಾಕೊಂಡು ಇದು ಮಾಡ್ಕೊಳ್ತೀರಾ ಹೂರ್ಣ? ಫಸ್ಟ್ ಇದನ್ನ ಹಾಕೊಂಡ್ ಬಿಡ್ತೀವಿ. ಇವಾಗ ಏನ್ ಮಾಡ್ತೀವಿ ಅಂದ್ರೆ, ನೆಕ್ಸ್ಟ್ ಅದನ್ನ ಒಂದು ಪಾತ್ರೆಗೆ ತಗೊಂಡು ಸ್ವಲ್ಪ ಬೆಚ್ಚಗಾಗೋವರೆಗೂ ಬಿಟ್ಕೊಂಡು ಏನ್ ಮಾಡ್ತೀವಿ, ಬೆಲ್ಲ ಏನ್ ತಗೊಂಡಿರ್ತೀವಿ ಅದನ್ನ ಹಾಕಿ ಲೋ ಫ್ಲೇಮ್ ಅಲ್ಲಿ, ಅದು ಬೆಲ್ಲ ಕರಗತ್ತೆ ಅಲ್ವಾ, ಅದು ನೀರು ಸ್ವಲ್ಪ ಜಾಮ್ ಆಗಿ ಮೆಲ್ಟ್ ಆಗಿ ಮಿಕ್ಸ್ ಆಗೋವರೆಗೂ ಅದನ್ನ ಬೇಯಿಸ್ಕೊತೀವಿ. ನಿಧಾನಕ್ಕೆ ಸ್ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀವಿ. ನಮಗೆ ಯಾವ ಹದಕ್ಕೆ ಬರಬೇಕು ಅಂದ್ರೆ ಅದು ಇವಾಗ ರುಬ್ಬಾದ್ಮೇಲೆ ತೋರಿಸ್ತೀವಿ. ಆಯ್ತಾಯ್ತು. ಸರ್ ಹೂರಣ ರೆಡಿ ಆಗಿದೆ ನೋಡಿ. ಇದು ಕೈಗೆ ಅಂಟಲ್ಲ, ಹಿಂಗೆ ಬೇಯಿಸ್ಕೋಬೇಕು. ಓಕೆ ಓಕೆ, ರೈಟ್. ಸರ್ ಇನ್ನೊಂದು ಟ್ರಿಂಗ್ ಹೇಳ ನಾನು, ಅಕಸ್ಮಾತ್ ಬೇಯಿಸುವಾಗ ನೀರ್ ಆಗೋಯ್ತಪ್ಪ ಹೂರ್ಣ, ಸ್ವಲ್ಪ ಅಳತು ಜಾಸ್ತಿ ಆಯ್ತು ಅಂದ್ರೆ ಒಂದ್ ಸ್ವಲ್ಪ ಚಿರೋಟಿ ರವೆ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಗಟ್ಟಿ ಆಗುತ್ತೆ. ಹೌದಾ? ಅದೊಂದು ಚಿಕ್ಕ ಟ್ರಿಕ್. ಹುರ್ಕೊಂಡಾರು ಹಾಕೋಬಹುದು, ಹಂಗೇನಾದ್ರೂ ಹಾಕೋಬಹುದು. ಕಣಕ ಸರ್ ಇದು ಮೈದಾ ಹಾಕಿ ಮಾಡೋದು. ಗೋಧಿಯಲ್ಲೂ ಮಾಡ್ತಾರೆ, ಮೈದಾ ಗೋಧಿ ಮಿಕ್ಸ್ ಮಾಡೋರು ಮಾಡ್ತಾರೆ. ನಾವು ಮೈದಾ, ಸ್ವಲ್ಪ ಅರಿಶಿನ ಪುಡಿ ಇದಕ್ಕೆ, ಆಮೇಲೆ ಒಂದು ಸ್ವಲ್ಪ ಎಣ್ಣೆ, ಹೌದಲ್ಲೊನ್ನಷ್ಟು ಉಪ್ಪು ಹಾಕೊಂಡು ಕಲಸ್ಕೋತೀವಿ. ನಮ್ ಕಣಕ ನಾವ್ ಈ ಹದಕ್ ಮಾಡ್ಕೋತೀವಿ. ಓಕೆ ಓಕೆ, ಹೋಳಿಗೆ ಹಾಕ್ಬಿಡೋಣ? ಹಾ ಸರ್, ಹೋಳಿಗೆ ಮಾಡೋದು. ಸರ್ ನಾವು ಹೋಳಿಗೆ ಮಾಡೋ ವಿಧಾನ ತೋರಿಸ್ತೀನಿ ಇವಾಗ. ಅದು ಕಣಕ ಅಷ್ಟು ತಗೊಂಡಿದ್ದಾರೆ. ನಮ್ ಲಕ್ಷ್ಮಮ್ಮ ಇವತ್ತು ಹೋಳಿಗೆ ಎಕ್ಸ್ಪರ್ಟ್ ಮಾಡಿ ತೋರಿಸ್ತಾ ಇದ್ದಾರೆ. 1:3 ರೇಷಿಯೋ ಆಲ್ಮೋಸ್ಟ್ ಬರುತ್ತೆ ಅದು ಕಣಕ. ಲಕ್ಷ್ಮಮ್ಮ ಹೂರಣ ತುಂಬ್ಕೊ ನೋಡಿ. ನಾವ್ ಇಷ್ಟು ಹೂರಣ ತಗೋತೀವಿ, ಅಷ್ಟು ಹೂರಣ ತಗೋತೀವಿ. ನಾವ್ ಕೈಲೇ ತಟ್ಟೋದು ಸರ್. ಅದೊಂದು ಹೇಳ್ದಂಗೆ ಹೂರಣ ಜಾಸ್ತಿ ಆಗ್ತಿದೆ. ನಾವ್ ಎಷ್ಟೇ ಆರ್ಡರ್ ಬಂದ್ರು ತಟ್ಬಿಟ್ಟೆ ಮಾಡ್ತೀವಿ. ಸ್ಪೆಷಾಲಿಟಿ ಏನ್ ಗೊತ್ತಾ ಸರ್, ಮೊನ್ನೆ ಯುಗಾದಿ ದಿನ ಹೆಚ್ಚು ಕಡಿಮೆ ಒಂದು 800 ಹೋಳಿಗೆ ಹೋಗಿದೆ. 800 ಹೋಳಿಗೆ ಒಂದೇ ದಿನ? ನಮಗ್ ಮಾಡೋದಕ್ಕಾಗದೆ 200 ಹೋಳಿಗೆ ಆರ್ಡರ್ ಕ್ಯಾನ್ಸಲ್ ಮಾಡಿದೀವಿ. ಆಮೇಲೆ ಇನ್ನೊಂದು ಸ್ಪೆಷಾಲಿಟಿ ಗೊತ್ತಾ, ನಾವು ರಂಜಾನ್ಗೆ ನನ್ನ ಫ್ರೆಂಡ್ ಒಬ್ರು ಕೇಟರಿಂಗ್ ತಗೊಂಡಿದ್ರು. ಅವ್ರು ಯೂಶಲಿ ನಾನ್ ವೆಜ್ ಅಲ್ಲ, ವೆಜ್ ಒಂದು 10 ಜನಕ್ಕೆ ಅಂತ ಊಟ ತಗೊಂಡಿದ್ರು. ಅವ್ರು ನಮ್ ರಾಜಾ ಮೀಲ್ ತಗೊಂಡ್ರು. ನಿಮ್ಗೆ ಗೊತ್ತಾದ್ರೆ ಅವ್ರು ಹೋಳಿಗೆ ಬರುತ್ತೆ. ಆ ಹೋಳಿಗೆ ತಿಂದು ಮತ್ತೆ 100 ಹೋಳಿಗೆ ಆರ್ಡರ್ ಕೊಟ್ರು ಅವರು ರಂಜಾನ್ಗೆ. ವೀಕ್ಷಕರೇ ನೋಡಿ, ಫಸ್ಟ್ ಟೈಮ್ ಇದು ರಂಜಾನ್ಗೆ ಹೋಳಿಗೆ ಆರ್ಡರ್ ಹೋಗಿದೆ ಇಲ್ಲಿಂದ, ಕಾಮ್ ಡೌನ್ ಕೆಫೆಯಿಂದ. ಇನ್ನೊಂದೇನು ಸರ್, ಇದು ಲೋ ಫ್ಲೇಮ್ ಅಲ್ಲಿ ಬೇಯಬೇಕು. ಕರೆಕ್ಟ್. ನಾವ್ ಎಷ್ಟೇ ಆರ್ಡರ್ ಬರ್ಲಿ ಸರ್, ಟೈಮ್ ತಗೊಳುತ್ತೆ. ಯೂಶಲಿ ನಮ್ದು ಮೇಡ್ ಟು ಆರ್ಡರ್ ಅಲ್ವಾ, ನಾವ್ ಯಾವ್ದು ಮಾಡಿ ಇಡಲ್ಲ. ಹಿಂಗ್ ಬಿಸಿ ಬಂದ ತಕ್ಷಣ ಹಿಂಗೆ ಬಿಸಿ ಮಾಡಿ ಇಟ್ ಇಸ್ ಸರ್ವ್ಡ್ ಪೈಪಿಂಗ್ ಹಾಟ್ ಆನ್ ದ ಪ್ಲೇಟ್. ರಂಜಾನ್ಗೆ ಹೋಗಿದ್ದು ಹೋಳಿಗೆ ಇದು ವೀಕ್ಷಕರೇ ನೋಡಿ ಇದೆ.
ಸೂಪರ್ ಹೋಳಿಗೆ ರೆಡಿ ಆಯ್ತು. ಬಾ 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 ಬಾ. ಹೋಳಿಗೆ ಶಿಕರಣಿ ರೆಡಿ ಇದೆ. ಓಕೆ. ನಾವ್ ಯೂಶಲಿ ಏನ್ ಮಾಡ್ತೀವಿ ಅಂದ್ರೆ ತುಪ್ಪ ಕಸ್ಟಮರ್ ಸರ್ವ್ ಮಾಡುವಾಗ ತುಪ್ಪ ತಗೊಂಡೋಗಿ ಅವ್ರು ಎಷ್ಟು ಕೇಳ್ತಾರೋ ಅಷ್ಟು ತುಪ್ಪ ಹಾಕಿನೇ ಕೊಡೋದು ಬಿಸಿ ಹೋಳಿಗೆ ಮೇಲೆ. ಸೊ ನಮ್ಮ ಕಾಮ್ ಡೌನ್ ಕೆಫೆ ಹೋಳಿಗೆ ಶಿಕರಣಿ ರೆಡಿ ಇದೆ. ಇದು 90 rupees per plate. ನೀವೇನಾದ್ರು ನಾರ್ತ್ ಸೈಡ್ ಆಫ್ ಬ್ಯಾಂಗ್ಳೂರ್ ಅಲ್ಲಿದ್ರೆ ದಯವಿಟ್ಟು ಬನ್ನಿ. ನಾರ್ತ್ ಸೈಡ್ ಆಫ್ ಬ್ಯಾಂಗ್ಳೂರ್ ಅಂತಾನೆ ಅಲ್ಲ, ಎಲ್ಲಿದ್ರು ನಮ್ಮ ಹೋಟ್ಲಿಗೆ ಬನ್ನಿ, ಬಟ್ ಹತ್ರ ಆಗತ್ತೆ, ಇಲ್ಲಿ ಬನ್ನಿ. ಪ್ರತಿದಿನ ಹಬ್ಬ ಇಲ್ಲಿ, ಪ್ರತಿದಿನ ಹಬ್ಬ, ಹೋಳಿಗೆ ಹಬ್ಬ, ಬೇಸಿಗೆ ಮುಗಿಯೋವರೆಗೂ ಮಾವಿನ ಹಣ್ಣಿನ ಸೀಸನ್ ಮುಗಿಯೋ. ಓಕೆ, ಥ್ಯಾಂಕ್ ಯು. ಒಂದು ಪ್ಲೇಟಲ್ಲಿ ಎಷ್ಟು ಹೋಳಿಗೆ ಇರ್ತವೆ ಸರ್? ಒಂದ್ ಪ್ಲೇಟಲ್ಲಿ ಒಂದು ಹೋಳಿಗೆ ಸರ್. ನಮ್ದು ಪ್ರೀಮಿಯಂ ಹೋಳಿಗೆ, ನೀವು ನೋಡಿದ್ರಲ್ಲ ಹೂರ್ಣ ಎಷ್ಟು ತುಂಬ್ತೀವಿ. ಸೊ ನಮ್ದು ಪ್ರೀಮಿಯಂ ಆಗಿ ಕ್ವಾಲಿಟಿನೂ ಇದೆ, ಕ್ವಾಂಟಿಟಿನೂ ಇದೆ. ನೋಡಿ ಮೇಡಮ್, ತಾವು ಮಾಡಿ ತಾವೇ ಕುಡಿತಿದ್ದಾರೆ. ನನ್ನ ಫೇವ್ರೇಟ್ ಸರ್. ಕದರ ಮಂಡಲ್ಗಿ ಹೋಳಿಗೆ, ಹೋಳಿಗೆ ಮೇಲೆ ತುಪ್ಪ ಅಂತ ಶಿಕರಣಿ ಇದ್ರೆ ಪ್ರತಿದಿನ ಹಬ್ಬ ಇಲ್ಲಿ. ನೀವು ಮನಸ್ಸು ಯಾವಾಗ ಹೋಳಿಗೆ ತಿನ್ಬೇಕು ಅನ್ಸೋ ಬಂದ್ಬಿಡಿ. ನೋಡಿ ಹೋಳಿಗೆ ಮಾಡ್ಕೊಂಡು ತಿನ್ಕೊಂಡು ಹೋಗ್ತಾ ಇರೋದೇ ಎಲ್ಲ. ಸೂಪರ್, ಬನ್ನಿ ಬನ್ನಿ. ಇವಾಗ ಹೋಳಿಗೆ ಅಂತೂ ನಮ್ದು ರೆಡಿ ಇದೆ. ಶಿಕರಣಿ ನೋಡ್ಬಿಡೋಣ ಫಸ್ಟ್ ಹಿಂಗ್ ನೋಡೋಣ. ಮಾವಿನ ತೋಟದಾಗ ಕುಂದ್ಕೊಂಡು ಒಂದು ಮಂಚ ತಂದು ಫ್ರೆಶ್ ಆಗಿ ಕೊಟ್ಟಂಗೆ ತೋಡ್ರಿ ಶಿಕರಣಿ ಮಾಡ್ಕೊಂಡು ಬಂದಿರ. ಅದ್ರಾಗ ಯಾಲಕ್ಕಿ ಅವೆಲ್ಲ ಸಿಗ್ತಾವ. ಈಗ ನಾವು ಹೋಳಿಗೆ ಒಟ್ಟಿಗೆ ಹೆಂಗಿರ್ತ ನೋಡ್ಬಿಡೋಣ. ಒಬ್ಬೊಬ್ಬರು ಒಂದೊಂದು ಊಟ ಇಷ್ಟ ಆಗ್ತದೆ. ಈಗ ಹೋಳಿಗೆ ಇದಕ್ಕೆ ಫ್ಯಾನ್ ಬೇಸ್ ಇದೆ. ಹೋಳಿಗೆ ಯಾವಾಗ ಕೊಟ್ರು ಹ್ಞೂ ಅಂತಾರೆ, ಕೊಡ್ರಿ ಅಂತಾರೆ. ಅಂಥವ್ರು ಹುಡ್ಕೊಂಬರ್ರಿ ಕಾಮ್ ಡೌನ್ ಕೆಫೆ, ಸಾಕಾರಗರ ಹತ್ರ. ಗೂಗಲ್ ಲೊಕೇಶನ್ ಕೊಟ್ಟಿರ್ತೀನಿ. ಎವ್ರಿ ಡೇ ಮಾವಿನ ಹಣ್ಣಿನ ಸೀಸನ್ ಇರೋವರೆಗೂ ಶಿಕರಣಿ ಸಿಗ್ತದೆ. ಹೋಳಿಗೆ ಶುರು ಮಾಡ್ಯಾರ. ನಿಮಗೆ ಡೈಲಿ ಹೋಳಿಗೆ 90 ರೂಪಾಯಿ ಪ್ಲೇಟ್ ಇದು. ಇದೊಂದು ಎಕ್ಸ್ಟ್ರಾ ನೀವು ರೊಟ್ಟಿ ಊಟದ ಜೊತೆಗೆ ಇದನ್ನೊಂದು ಕಂಪಲ್ಸರಿ ತಗೊಳ್ಳಿ. ಹೋಳಿಗೆ ಮೇಲೆ ಹೋಳಿಗೆ, ಗುಳುಮ್. ಈ ಥರದ ಹೋಳಿಗೆ ನೀವು ಮನೇಲಿ ಮಾಡ್ಕೋಬೇಕು ಅಂದರೆ ಅದೆಲ್ಲ ಅರೇಂಜ್ ಮಾಡ್ಕೋಬೇಕು. ನೀವು ಸಿಂಪಲ್ ಆಗಿ ಬಂದ್ಬಿಡಿ ಕಾಮ್ ಡೌನ್ ಕೆಫೆ, ಟೇಸ್ಟ್ ಮಾಡ್ಕೊಂಡು ಹೋಗ್ತಾ ಇರಿ. ರಂಜಾನ್ಗೆ ಇಲ್ಲಿಂದ ಹೋಳಿಗೆ ಹೋಗ್ಯಾವ ತಿಳ್ಕೊಂಬಿಡ್ರಿ. ಎಲ್ಲ ಜನಕ್ಕೂ ಇಷ್ಟ ಆಗ್ತದೆ. ಪಂಗಡ, ಜಾತಿ, ಜನಾಂಗ, ಧರ್ಮ ಅದೆಲ್ಲ ಮೀರಿ ನಿಂತಿದೆ ನಮ್ಮ ಹೋಳಿಗೆ. ನೀವು ಮನೇಲಿ ಮಾಡ್ಕೋಬೋದು. ಆದಷ್ಟು ಎಲ್ಲ ಹೇಳಿದ್ದಾರೆ ರೆಸಿಪಿನ. ಇವತ್ತು ಟೇಸ್ಟ್ ಮಾಡಿದ್ದೀನಿ. ನೀವು ಟೇಸ್ಟ್ ಮಾಡಿ ನಂಗೆ ಕಮೆಂಟ್ ಹಾಕಿ. ನಾನು ಮುಗಿಸ್ತೀನಿ. ಮುಂದಿನ ಸತಿ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.